ಅಪೆಕ್ಸ್ ಬ್ಯಾಂಕ್ 32 ವರ್ಷದಿಂದ ಇದ್ದೀನಿ ನಾನು. 92ನಲ್ಲಿ ನಾನು 42 ವರ್ಷ ಇತ್ತು ಅವಾಗ ನಾನು ಅರ್ಜಿ ಹಾಕ್ದವನು ಫಸ್ಟು, ಗೊತ್ತಾಯ್ತಾ. ನನ್ನ ಜೊತೆಯಲ್ಲಿ BS ವಿಶ್ವನಾಥ್, MC ನಾಣಯ್ಯನವರು, ಗುರುಪಾದಪ್ಪ, ಕೋಟೋಜಿರಾವ್, ಅಜ್ಜಿಬಾಳ್ ಹೆಗ್ಡೆ ಇವ್ರ ಜೊತೆಯಲ್ಲಿ ನಾನು ಅವಾಗ ಇನ್ನೂ ಚಿಕ್ಕ ಹುಡುಗ, ನಾನು 40 ವರ್ಷ ಅಂತಾನು, ಇವರೆಲ್ಲ 70+ನವರೆಲ್ಲ. ಆ ಕಾಲದಲ್ಲಿ ನಾನು ಅಪೆಕ್ಸ್ ಬ್ಯಾಂಕ್ಗೆ ತುಮಕೂರು ಜಿಲ್ಲಾ ಬ್ಯಾಂಕಿನ ವತಿಯಿಂದ ನಿರ್ದೇಶಕನಾಗಿ ಆಯ್ಕೆ ಆಗಿದೆ. ಅದು ನಿರಂತರವಾಗಿ ಇಲ್ಲಿವರೆಗೂ ಇದ್ದೇನೆ. ಅದೇನು ಹೊಸದೇನಲ್ವಲ್ಲ. ಆಗಲಿ, ಸಂತೋಷ. ಬೇಡ ಅಂತ ಯಾರು ಹೇಳಿದರು? ಏನಂತ? ಅಲ್ಲೆಲ್ಲ ನೋಡಿ, ನಾನು ಮಂತ್ರಿ ಇದ್ದರೂ ಅಲ್ಲಿ ಡೈರೆಕ್ಟರ್ ಇದ್ದೆ, ಮಂತ್ರಿ ಇದ್ದಾಗಲೂ ಡೈರೆಕ್ಟರ್ ಇದ್ದೆ. ಈಗ ಡೈರೆಕ್ಟರ್ ಸ್ಥಾನಕ್ಕೆ ಈಗ ಚುನಾವಣೆ ನಡೀತಾ ಇದೆ, ಚುನಾವಣೆಗೆ ಅರ್ಜಿ ಹಾಕಿದ್ದೀನಿ ಡೈರೆಕ್ಟರ್ ಸ್ಥಾನಕ್ಕೆ. ಅಷ್ಟು ಹೊರತುಪಡಿಸಿ ಮತ್ತೇನು ವಿಶೇಷತೆ ಏನಿದೆ? ಯಾಕಂದ್ರೆ ಅಪೇಕ್ಷ ಬ್ಯಾಂಕಿನ ವಿಚಾರದಲ್ಲಿ DK ಶಿವಕುಮಾರ್ ಅವರು ನಿಮ್ಮನ್ನ ಅನೇಕ ಬಾರಿ ಮಾತುಕತೆಯನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ನಿಮ್ಮನ್ನು ಕನ್ವಿನ್ಸ್ ಮಾಡೋಕ್ಕೂ ಕೂಡ ಭೇಟಿಯನ್ನು ಮಾಡಿದ್ರು, ಕನ್ವಿನ್ಸ್ ಮಾಡೋಕ್ಕೂ ಪ್ರಯತ್ನ ಮಾಡಿದ್ರು. ಅಲ್ಲ, ನಂದು ಶಿವಕುಮಾರ್ ಅವ್ರ ಭೇಟಿ ಯಾವುದೇ ರಾಜಕೀಯ ಹುದ್ದೆ ವಿಚಾರದಲ್ಲಿ ಭೇಟಿ ಅಲ್ಲ. ಬೇರೆ ವಿಚಾರಗಳಲ್ಲಿ ಮಾತಾಡಿದ್ದೀವಿ ಹೊರತು ರಾಜಕೀಯ ಹುದ್ದೆದು ಯಾವುದೋ ನಾನು ಅವರು ಚರ್ಚೆ ಮಾಡಿಲ್ಲ. ಸರ್, ಈಗ ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ. ಈಗ 2 ಗಂಟೆಗೆ ಬರ್ತಾರಲ್ಲ ಮೈಸೂರಿಗೆ, ಇಬ್ರು ಹೋಗ್ತಾರೆ. ಸಿಗಲಿ ಅಂತ ನಾನು, ಸಿಗಬೇಕು. ಇಲ್ಲಾಂದರೆ ನೋಡಿ, ಗೊಂದಲ ಪರಿಹಾರ ಈಗ ಶಿವಕುಮಾರ್ ಹೇಳ್ತಾರೆ, ಮಾತು ಕೊಟ್ಟಿದ್ರು ಅಂತಾರೆ. ಅವರು ಏನೋ ಆ ಥರ ಚರ್ಚೆ ಆಗಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಬಟ್ ಯಾರು ಏನೇ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಆ ಥರದ್ದು ಯಾವುದೂ ಚರ್ಚೆಗಳಿಲ್ಲ ಅಂತ ಹೇಳಿದ್ರು ಕೂಡ ಕಡೆಗೆ ಏನು ಹೇಳ್ತಾರೆ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ಬದ್ಧ ಅಂತಾರೆ. ಅದು ನೋಡಿ ಶಿವಕುಮಾರ್ ಅವರು ಕೂಡ ಹೌದಪ್ಪ, ಅಂತಿಮವಾಗಿ ಹೈಕಮಾಂಡ್, ಈಗೆಲ್ಲ ಹೈಕಮಾಂಡ್ ಇರೋದ್ರಿಂದ ಹೈಕಮಾಂಡ್ನವ್ರು ಏನಾರು ಒಂದು ಅವರು ಅಂತಿಮವಾದಂಥ ಒಂದು ಗೊಂದಲ ನಿವಾರಣೋಪ ಮಾಡಬೇಕು. ಇಲ್ಲಾಂದರೆ ಅಡ್ಮಿನಿಸ್ಟ್ರೇಷನ್ ಸಫರ್ ಆಗ್ತದೆ. ಮತ್ತು ನಮ್ಮಲ್ಲೂ ಕೂಡ ಗೊಂದಲಗಳಿರ್ತದೆ. ಏನಪ್ಪ, ನಾಳೆ ಅವ್ರ ಮುಖ್ಯಮಂತ್ರಿ ಆದರೆ ನಮ್ಮದೇನು, ಇವ್ರ ಮುಖ್ಯಮಂತ್ರಿ ಇದ್ರೇನು, ಹಿಂಗೆ ಹೋಗೋರು ಬರೋರು ಎಲ್ಲಗಳು ಚರ್ಚೆಗಳಾಗ್ತವೆ. ಎಲ್ಲ ನಮ್ಮಂಗೇನೆ ಯಾರೂ ಇರೋದಿಲ್ಲ, ಗೊತ್ತಾಯ್ತಾ. ಅದರಿಂದ ಗೊಂದಲ ನಿವಾರಣೆ ಮಾಡಬೇಕು ಅಂತೇಳಿ ನಾನು ಕೂಡ ಹೈಕಮಾಂಡ್ಗೆ ಹಿಂದೆನೂ ಕೂಡ ಮಾಧ್ಯಮದ ಮೂಲಕ ಒತ್ತಾಯನೂ ಕೂಡ ಮಾಡಿದ್ದೇನೆ. ಈಗಲೂ ಕೂಡ ನಾನು ಪಕ್ಷ ಈಗ ಕಾರ್ಪೊರೇಷನ್ ಎಲೆಕ್ಷನ್ಸ್ಗಳು ಜೂನ್ 30 ಮಾಡಬೇಕಂತಿದೆ. ಮೇ ತಿಂಗಳಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ, ಅವ್ರು ಹೇಳಿರೋ ಪ್ರಕಾರ ZP TPS ಚುನಾವಣೆಗಳನ್ನು ಮಾಡಬೇಕು ಅಂತ. ಇದು ಮಾಡಲಿಲ್ಲ ಅಂತ ಅಂದರೆ ಏನಾಗ್ತದೆ, ನಮಗೆ 73rd 74th ಅಮೆಂಡ್ಮೆಂಟಲ್ಲಿ ಏನು ಸ್ಥಳೀಯ ಸಂಸ್ಥೆಗಳಿಗೆ ಸಂವಿಧಾನಬದ್ಧವಾದಂಥ ಹಕ್ಕನ್ನು ಕೊಟ್ಟಿದ್ದಾರೆ, ಅವರು ಹಣಕಾಸನ್ನು ಬಿಡುಗಡೆ ಮಾಡೋದಿಲ್ಲ. ಅಲ್ಲಿ 15th ಫೈನಾನ್ಸಲ್ಲಿ ನೇರವಾಗಿ ಆಯಾ ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ತಾಲೂಕು ಪಂಚಾಯಿತಿಗಳಿಗೆ ಹಣ ಬಿಡುಗಡೆ ಆಗ್ತಾಯಿತ್ತು. ಈ ಚುನಾವಣೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಅವರು ಅದನ್ನು ಬಿಡುಗಡೆ ಮಾಡೋದಿಲ್ಲ. ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳ ಬರ್ತಕ್ಕಂಥ ಅನುದಾನ ರಾಜ್ಯಕ್ಕೆ, ಗ್ರಾಮದ ಪಂಚಾಯಿತಿಗಳಿಗೆ ಅದು ಅಡಚಣೆ ಆಗ್ತದೆ. ಅದರಿಂದ ಚುನಾವಣೆಗಳನ್ನು ಆದಷ್ಟು ಬೇಗ ಮಾಡಬೇಕು ಅಂತಕ್ಕಂಥ ಒತ್ತಾಯನೂ ಕೂಡ ಇದೆ. 16 ನಂತರದಲ್ಲಿ ಒಂದು ಸಿಹಿ ಸುದ್ದಿ ಸಿಗಬಹುದು ಅನ್ನೋಂಥ ಮಾತುಗಳನ್ನ ಯಾವುದು DK ಶಿವಕುಮಾರ್ ಅವರ ಬೆಂಬಲಿತ ಶಾಸಕರು ಇರ್ಲಿ ಆಯ್ತು, ಬರಲಿ ಸುದ್ದಿ. ಯಾರು ಬೇಡ ಅಂತ ಹೇಳಿದ್ದಾರೆ? ಯಾರಾದ್ರು ಬೇಡ ಅನ್ನೋ ನೋಡಿ, ಸಿಹಿ ಸುದ್ದಿ ಕೊಡ್ತಾರೋ ಕಹಿ ಸುದ್ದಿ ಕೊಡ್ತಾರೋ ಅದು ಹೈಕಮಾಂಡ್ ಅವ್ರ ಜೊತೆಲಿದೆ, ಅವ್ರು ಕೊಡ್ತಾರೆ. ಥ್ಯಾಂಕ್ ಯು. ಕ್ಯಾಬಿನೆಟ್ ರೀಶಫಲ್ ಆಗುತ್ತಾ ಅಥವಾ CM ಕುರ್ಚಿಗೆ ಆಗುತ್ತಾ? ನೋಡ್ರಿ, ಕ್ಯಾಬಿನೆಟ್ ರೀಶಫಲ್ ಅದು ಸಿದ್ದರಾಮಯ್ಯನವರು ಅನುಕೂಲ ಆಗೋದು. ಕ್ಯಾಬಿನೆಟ್ ರೀಶಫಲ್ ಆಗಲಿಲ್ಲ ಅಥವಾ ಇವರು ಕೂಡ ಮುಖ್ಯಮಂತ್ರಿ ಆಗಿರಲಿ, ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನಕ್ಕೆ ಇಬ್ಬರು ಬದ್ರಲ್ಲ, ಅವ್ರ ಜೊತೆಲಿ ಎಲ್ಲರಿಗೂ ಕೂಡ ಬದ್ರು. ಥ್ಯಾಂಕ್ ಯು. ಅಪೆಕ್ಸ್ ಬ್ಯಾಂಕ್ 32 ವರ್ಷದಿಂದ ಇದ್ದೀನಿ ನಾನು. 92ನಲ್ಲಿ ನಾನು 42 ವರ್ಷ ಇತ್ತು ಅವಾಗ ನಾನು ಅರ್ಜಿ ಹಾಕ್ದವನು ಫಸ್ಟು, ಗೊತ್ತಾಯ್ತಾ. ನನ್ನ ಜೊತೆಯಲ್ಲಿ BS ವಿಶ್ವನಾಥ್, MC ನಾಣಯ್ಯನವರು, ಗುರುಪಾದಪ್ಪ, ಕೋಟೋಜಿರಾವ್, ಅಜ್ಜಿಬಾಳ್ ಹೆಗ್ಡೆ ಇವ್ರ ಜೊತೆಯಲ್ಲಿ ನಾನು ಅವಾಗ ಇನ್ನೂ ಚಿಕ್ಕ ಹುಡುಗ, ನಾನು 40 ವರ್ಷ ಅಂತಾನು, ಇವರೆಲ್ಲ 70+ನವರೆಲ್ಲ. ಆ ಕಾಲದಲ್ಲಿ ನಾನು ಅಪೆಕ್ಸ್ ಬ್ಯಾಂಕ್ಗೆ ತುಮಕೂರು ಜಿಲ್ಲಾ ಬ್ಯಾಂಕಿನ ವತಿಯಿಂದ ನಿರ್ದೇಶಕನಾಗಿ ಆಯ್ಕೆ ಆಗಿದೆ. ಅದು ನಿರಂತರವಾಗಿ ಇಲ್ಲಿವರೆಗೂ ಇದ್ದೇನೆ. ಅದೇನು ಹೊಸದೇನಲ್ವಲ್ಲ. ಆಗಲಿ, ಸಂತೋಷ. ಬೇಡ ಅಂತ ಯಾರು ಹೇಳಿದರು? ಏನಂತ? ಅಲ್ಲೆಲ್ಲ ನೋಡಿ, ನಾನು ಮಂತ್ರಿ ಇದ್ದರೂ ಅಲ್ಲಿ ಡೈರೆಕ್ಟರ್ ಇದ್ದೆ, ಮಂತ್ರಿ ಇದ್ದಾಗಲೂ ಡೈರೆಕ್ಟರ್ ಇದ್ದೆ.
ಈಗ ಡೈರೆಕ್ಟರ್ ಸ್ಥಾನಕ್ಕೆ ಈಗ ಚುನಾವಣೆ ನಡೀತಾ ಇದೆ, ಚುನಾವಣೆಗೆ ಅರ್ಜಿ ಹಾಕಿದ್ದೀನಿ ಡೈರೆಕ್ಟರ್ ಸ್ಥಾನಕ್ಕೆ, ಅಷ್ಟು ಹೊರತುಪಡಿಸಿ ಮತ್ತೇನು ವಿಶೇಷತೆ ಏನಿದೆ? ಅಲ್ಲ, ಯಾಕಂದ್ರೆ ಅಪೇಕ್ಷ ಬ್ಯಾಂಕಿನ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿಮ್ಮನ್ನ ಅನೇಕ ಬಾರಿ ಮಾತುಕತೆಯನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ನಿಮ್ಮನ್ನು ಕನ್ವಿನ್ಸ್ ಮಾಡೋಕ್ಕೂ ಕೂಡ ಭೇಟಿನೂ ಮಾಡಿದ್ರು, ಕನ್ವಿನ್ಸ್ ಮಾಡೋಕ್ಕೂ ಪ್ರಯತ್ನ ಮಾಡಿದ್ರು. ಅಲ್ಲ, ನಂದು ಶಿವಕುಮಾರ್ ಅವ್ರ ಭೇಟಿ ಯಾವುದೇ ರಾಜಕೀಯ ಹುದ್ದೆ ವಿಚಾರದಲ್ಲಿ ಭೇಟಿ ಅಲ್ಲ, ಬೇರೆ ವಿಚಾರಗಳಲ್ಲಿ ಮಾತಾಡಿದ್ದೀವಿ ಹೊರತು ರಾಜಕೀಯ ಹುದ್ದೆದು ಯಾವುದೋ ನಾನು ಅವರು ಚರ್ಚೆ ಮಾಡಿಲ್ಲ. ಸರ್, ಈಗ ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ. ಈಗ 2 ಗಂಟೆಗೆ ಬರ್ತಾರಲ್ಲ ಮೈಸೂರಿಗೆ, ಇಬ್ರು ಹೋಗ್ತಾರೆ. ಸಿಗಲಿ ಅಂತ ನಾನು, ಸಿಗಬೇಕು. ಇಲ್ಲಾಂದರೆ ನೋಡಿ, ಗೊಂದಲ ಪರಿಹಾರ ಈಗ ಶಿವಕುಮಾರ್ ಹೇಳ್ತಾರೆ, ಮಾತು ಕೊಟ್ಟಿದ್ರು ಅಂತಾರೆ. ಅವರು ಏನೋ ಆ ಥರ ಚರ್ಚೆ ಆಗಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಬಟ್ ಯಾರು ಏನೇ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಆ ಥರದ್ದು ಯಾವುದೂ ಚರ್ಚೆಗಳಿಲ್ಲ ಅಂತ ಹೇಳಿದ್ರು ಕೂಡ ಕಡೆಗೆ ಏನು ಹೇಳ್ತಾರೆ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ಬದ್ಧ ಅಂತಾರೆ. ಅದು ನೋಡಿ ಶಿವಕುಮಾರ್ ಅವರು ಕೂಡ ಹೌದಪ್ಪ, ಅಂತಿಮವಾಗಿ ಹೈಕಮಾಂಡ್, ಈಗೆಲ್ಲ ಹೈಕಮಾಂಡ್ ಇರೋದ್ರಿಂದ ಹೈಕಮಾಂಡ್ನವ್ರು ಏನಾರೋ ಒಂದು ಅವರು ಅಂತಿಮವಾದಂಥ ಒಂದು ಗೊಂದಲ ನಿವಾರಣೋಪ ಮಾಡಬೇಕು. ಇಲ್ಲಾಂದರೆ ಅಡ್ಮಿನಿಸ್ಟ್ರೇಷನ್ ಸಫರ್ ಆಗ್ತದೆ. ಮತ್ತು ನಮ್ಮಲ್ಲೂ ಕೂಡ ಗೊಂದಲಗಳಿರ್ತದೆ. ಏನಪ್ಪ, ನಾಳೆ ಅವ್ರ ಮುಖ್ಯಮಂತ್ರಿ ಆದರೆ ನಮ್ಮದೇನು, ಇವ್ರ ಮುಖ್ಯಮಂತ್ರಿ ಇದ್ರೇನು, ಹಿಂಗೆ ಹೋಗೋರು ಬರೋರು ಎಲ್ಲಗಳು ಚರ್ಚೆಗಳಾಗ್ತವೆ. ಎಲ್ಲ ನಮ್ಮಂಗೇನೆ ಯಾರೂ ಇರೋದಿಲ್ಲ, ಗೊತ್ತಾಯ್ತಾ? ಅದರಿಂದ ಗೊಂದಲ ನಿವಾರಣೆ ಮಾಡಬೇಕು ಅಂತೇಳಿ ನಾನು ಕೂಡ ಹೈಕಮಾಂಡ್ಗೆ ಹಿಂದೆನೂ ಕೂಡ ಮಾಧ್ಯಮದ ಮೂಲಕ ಒತ್ತಾಯನೂ ಕೂಡ ಮಾಡಿದ್ದೇನೆ. ಈಗಲೂ ಕೂಡ ನಾನು ಪಕ್ಷ ಈಗ ಕಾರ್ಪೊರೇಷನ್ ಎಲೆಕ್ಷನ್ಸ್ಗಳು ಜೂನ್ 30 ಮಾಡಬೇಕಂತಿದೆ. ಮೇ ತಿಂಗಳಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ, ಅವ್ರು ಹೇಳಿರೋ ಪ್ರಕಾರ ZP TPS ಚುನಾವಣೆಗಳನ್ನು ಮಾಡಬೇಕು ಅಂತ. ಇದು ಮಾಡಲಿಲ್ಲ ಅಂತ ಅಂದರೆ ಏನಾಗ್ತದೆ, ನಮಗೆ 73rd 74th ಅಮೆಂಡ್ಮೆಂಟಲ್ಲಿ ಏನು ಸ್ಥಳೀಯ ಸಂಸ್ಥೆಗಳಿಗೆ ಸಂವಿಧಾನಬದ್ಧವಾದಂಥ ಹಕ್ಕನ್ನು ಕೊಟ್ಟಿದ್ದಾರೆ, ಅವರು ಹಣಕಾಸನ್ನು ಬಿಡುಗಡೆ ಮಾಡೋದಿಲ್ಲ. ಅಲ್ಲಿ 15th ಫೈನಾನ್ಸಲ್ಲಿ ನೇರವಾಗಿ ಆಯಾ ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ತಾಲೂಕು ಪಂಚಾಯಿತಿಗಳಿಗೆ ಹಣ ಬಿಡುಗಡೆ ಆಗ್ತಾಯಿತ್ತು. ಈ ಚುನಾವಣೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಅವರು ಅದನ್ನು ಬಿಡುಗಡೆ ಮಾಡೋದಿಲ್ಲ. ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳ ಬರ್ತಕ್ಕಂಥ ಅನುದಾನ ರಾಜ್ಯಕ್ಕೆ, ಗ್ರಾಮದ ಪಂಚಾಯಿತಿಗಳಿಗೆ ಅದು ಅಡಚಣೆ ಆಗ್ತದೆ. ಅದರಿಂದ ಚುನಾವಣೆಗಳನ್ನು ಆದಷ್ಟು ಬೇಗ ಮಾಡಬೇಕು ಅಂತಕ್ಕಂಥ ಒತ್ತಾಯನೂ ಕೂಡ ಇದೆ. 16 ನಂತರದಲ್ಲಿ ಒಂದು ಸಿಹಿ ಸುದ್ದಿ ಸಿಗಬಹುದು ಅನ್ನೋಂಥ ಮಾತುಗಳನ್ನ ಯಾವುದು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿತ ಶಾಸಕರು ಇರ್ಲಿ ಆಯ್ತು, ಬರಲಿ ಸುದ್ದಿ. ಯಾರು ಬೇಡ ಅಂತ ಹೇಳಿದ್ದಾರೆ? ಯಾರಾದ್ರು ಬೇಡ ಅನ್ನೋ ನೋಡಿ, ಸಿಹಿ ಸುದ್ದಿ ಕೊಡ್ತಾರೋ ಕಹಿ ಸುದ್ದಿ ಕೊಡ್ತಾರೋ ಅದು ಹೈಕಮಾಂಡ್ ಅವ್ರ ಜೊತೆಲಿದೆ, ಅವ್ರು ಕೊಡ್ತಾರೆ. ಥ್ಯಾಂಕ್ ಯು. ಅಲ್ಲ, ಕ್ಯಾಬಿನೆಟ್ ರೀಶಫಲ್ಗೆ ಆಗುತ್ತಾ ಅಥವಾ ಸಿಎಂ ಕುರ್ಚಿಗೆ ಆಗುತ್ತಾ? ನೋಡ್ರಿ, ಕ್ಯಾಬಿನೆಟ್ ರೀಶಫಲ್ ಅದು ಸಿದ್ದರಾಮಯ್ಯನವರು ಅನುಕೂಲ ಆಗೋದು. ಕ್ಯಾಬಿನೆಟ್ ರೀಶಫಲ್ ಆಗಲಿಲ್ಲ ಅಥವಾ ಇವರು ಕೂಡ ಮುಖ್ಯಮಂತ್ರಿ ಆಗಿರಲಿ, ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನಕ್ಕೆ ಇಬ್ಬರು ಬದ್ರಲ್ಲ, ಅವ್ರ ಜೊತೆಲಿ ಎಲ್ಲರಿಗೂ ಕೂಡ ಬದ್ರು. ಥ್ಯಾಂಕ್ ಯು.